ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿವರೆಗೂ ಹಣ ಕೂಡ ಜಮೆ ಆಗ್ತಿದೆ. ಬೇಗ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಗೃಹಲಕ್ಷ್ಮಿಯರಿಗೆ ಈಗಾಗಲೇ ಹಣ ಜಮೆ ಆಗಿದ್ದು, ಇನ್ನು ಹೊಸ ನಿಯಮದ ಪ್ರಕಾರ ಯಾರಿಗೆ ಮುಂದೆ ಹಣ ಬರುತ್ತೆ, ಯಾರಿಗೆ ಹಣ ಬರಲ್ಲ, ಮತ್ತೆ ಮರು ಅರ್ಜಿ ಪ್ರಕ್ರಿಯೆ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಸಿಹಿ ಸುದ್ದಿ. ನೋಡಿ, ಒಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳು ಕೂಡ ನೀವು ಆಗಿದ್ರೆ ಅಕ್ಕಿ ಜೊತೆಗೆ ನಿಮಗೆ ಯಾವೆಲ್ಲ ಆಹಾರ ವಸ್ತುಗಳು ಸಿಗಲಿದ್ದಾವೆ, ಹಾಗೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ KYC ಬಗ್ಗೆನೂ ಕೂಡ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ. ಇನ್ನು ಮುಖ್ಯವಾಗಿ ಸ್ವಂತ ಆಸ್ತಿ ಪಾಸ್ತಿ ನೀವೇನಾದ್ರೂ ಹೊಂದಿದ್ರೆ ಅಥವಾ ಸ್ವಂತ ಮನೆ ಹೊಂದಿದ್ರು ಕೂಡ ನಿಮಗೆ ಒಂದು ದೊಡ್ಡ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಮನೆ ಇಲ್ಲದವರಿಗೆ, ಸ್ವಂತ ನಿವೇಶನ ಇಲ್ಲದವರಿಗೆ ಸರ್ಕಾರ ಉಚಿತ ನಿವೇಶನ ಕೂಡ ವಿತರಣೆ ಮಾಡಲು ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನಗಳನ್ನ ರೆಡಿ ಕೂಡ ಮಾಡಲಾಗ್ತಾ ಇದೆ. ಇದು ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಪಿಂಚಣಿದಾರರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಕೂಡ ಬಂದಿದೆ. ನೋಡಿ, ನೀವು ಕೂಡ ಏನಾದ್ರೂ ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ವೇತನ ಮತ್ತು ಹಿರಿಯ ನಾಗರಿಕರ ಪಿಂಚಣಿ ಹಣ ನಿಮಗೆ ಬಂದಿಲ್ಲ ಅಂದ್ರೆ ವೀಕ್ಷಕರೇ, ನಿಮಗೂ ಕೂಡ ಈಗ ಹಣ ಜಮೆ ಆಗುತ್ತೆ. ಇದಕ್ಕೆ ನೀವೇನ್ ಮಾಡಬೇಕು, ಮತ್ತೆ ನಿಮ್ಮ ಹತ್ರ BPL ಕಾರ್ಡ್ ಇದ್ರೆ ಸಾಕು, ನೀವು ಕೂಡ ಈ ಒಂದು ಯೋಜನೆ ಮೂಲಕ ಯಾವ ತರ ಹಣ ಪಡ್ಕೋಬಹುದು ಅದನ್ನು ಕೂಡ ನೋಡೋಣ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಏನಾಗಿದೆ, ರಾತ್ರೋರಾತ್ರಿ ದೊಡ್ಡ ಬದಲಾವಣೆ ಆಗಿದೆ ವೀಕ್ಷಕರೇ. ದಿಢೀರ್ ಅಂತ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಅಂತಾನೆ ಹೇಳ್ಬಹುದು. ಮನೆಯಲ್ಲಿ ಬಂಗಾರ ಬೆಳ್ಳಿ ಇಟ್ಟವರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸೊ ಪ್ರತಿಯೊಂದು ಮಾಹಿತಿ ಕೂಡ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ, ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ಈ ವಿಡಿಯೋಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದೇ ಒಂದು ಪ್ರಶ್ನೆಗೆ ದಯಮಾಡಿ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಜಮೆ ಆಯ್ತಾ ಅಕೌಂಟ್ಗೆ? ತುಂಬಾ ಜನ ಎಸ್ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ, ಆದ್ರೆ ಕೆಲವರು ಮಾತ್ರ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ವೀಕ್ಷಕರು, ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 32 ಕಂತು ಹಣ ಕಂಪ್ಲೀಟ್ ಆಗಿ ಜಮೆ ಆಗಿದೆ ಅಂತ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಮಾಹಿತಿ ಬಂದಿದೆ. ಸೊ ನಿಮಗೆ 32ನೇ ಕಂತು ಹಣ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಇನ್ನು 3 ರಿಂದ 4 ದಿನಗಳ ಕಾಲ ನೀವು ಸ್ವಲ್ಪ ವೇಟ್ ಮಾಡಿ. ಅವಾಗ್ಲೂ ಕೂಡ ಹಣ ಬಂದಿಲ್ಲ ಅಂದ್ರೆ ನೀವೇನ್ ಮಾಡಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಪಾಸ್ಬುಕ್ ಇರುತ್ತಲ್ಲ ಅದನ್ನ ಚೆಕ್ ಮಾಡ್ಕೊಳ್ಳಿ, ಎಂಟ್ರಿ ಮಾಡಿಸಿ. ನಿಮ್ದು 2-3 ಬ್ಯಾಂಕ್ ಅಕೌಂಟ್ ಇದ್ರೆ 2-3 ಬ್ಯಾಂಕ್ ಅಕೌಂಟ್ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ಗೆ ಸೀಡಿಂಗ್ ಆಗಿರುತ್ತೆ ಆ ಬ್ಯಾಂಕ್ ಅಕೌಂಟ್ಗೆ ಹಣ ಹೋಗಿರುತ್ತೆ. ಈಗ ಸರ್ಕಾರ ಎಲ್ಲರೂ ಒಂದು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲು ಮುಂದಾಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ಮನೆ ಪರಿಶೀಲನೆ ಕೂಡ, ಅಂದ್ರೆ ಮನೆ ಬಾಗಿಲಿಗೆ ಬಂದು ಅರ್ಜಿ ನಮೂನೆ ಕೊಡೋದ್ರ ಮೂಲಕ ಮರು ಪರಿಶೀಲನೆ ಕೂಡ ಮಾಡಲಾಗುತ್ತೆ ಅಂತ ಘೋಷಣೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿಯರ ದಾಖಲೆಗಳನ್ನ ಮತ್ತೊಮ್ಮೆ ಕಲೆಕ್ಟ್ ಮಾಡಲಾಗುತ್ತೆ. ಇದರಲ್ಲಿ ನಿಮಗೆ ನಿಮ್ಮ ಹೆಸರೇನು, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಏನು, ಈ ತರ ಎಲ್ಲಾ ಪ್ರಶ್ನೆಗಳು ಇರ್ತವೆ. ಯಾವೆಲ್ಲ ಪ್ರಶ್ನೆಗಳು ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಕೇಳ್ತಾರಂದ್ರೆ, ನಿಮ್ಮ ಹೆಸರು, ನಿಮ್ಮ ಆಧಾರ್ ಕಾರ್ಡ್ ನಂಬರು, ಅಂದ್ರೆ ಗೃಹಲಕ್ಷ್ಮಿ ಯಜಮಾನಿಯ ಹೆಸರು, ಮನೆ ಯಜಮಾನಿ ಹೆಸರು ಮತ್ತು ಅವರ ಒಂದು ಪತಿಯ ಹೆಸರು ಮತ್ತು ಅವರ ಆಧಾರ್ ಕಾರ್ಡ್ ನಂಬರು, ನಿಮ್ಮ ಆಧಾರ್ ಕಾರ್ಡ್ ನಂಬರು, ಹಾಗೆ ಮುಖ್ಯವಾಗಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು OTP ಕೂಡ ಬರಲಿದೆ. ಸೊ ಅದನ್ನು ಕೂಡ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇನ್ನು 4ನೇದಾಗಿ ಹೇಳ್ಬೇಕಂದ್ರೆ, ನೀವು ಯಾವ ಕಾರ್ಡ್ ಹೊಂದಿದ್ದೀರಾ, ರೇಷನ್ ಕಾರ್ಡ್, BPL ಆರ್ APL, ಇದನ್ನು ಕೂಡ ಕೇಳಬಹುದು. ಇನ್ನು ಕೊನೆಯದಾಗಿ ವೀಕ್ಷಕರೇ, ನೀವು ಆದಾಯ ತೆರಿಗೆ ಪಾವತಿದಾರರ, GST ಪಾವತಿದಾರರ, ಅಂದ್ರೆ GST ರಿಟರ್ನ್ಸ್ ಮಾಡ್ತೀರಾ? ಈ ಒಂದು ಪ್ರಶ್ನೆಗೂ ಕೂಡ ಎಸ್ ಆರ್ ನೋ ಅಂತ ಒಂದು ಬಾಕ್ಸ್ ಐಟಮ್ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ನೀವು ಏನು ರೈಟ್ ಇರುತ್ತೆ ಅದನ್ನ ಕರೆಕ್ಟ್ ಆಗಿ ಬರಿಬೇಕಾಗುತ್ತೆ. ಯಾರು ಕೂಡ ತಪ್ಪು ಇನ್ಫಾರ್ಮೇಶನ್ ಬರೆಯುವಂತಿಲ್ಲ, ಎಲ್ಲ ನೀಟಾಗಿ ಕರೆಕ್ಟ್ ಆಗಿ ಬರಿಬೇಕು. ನಂತರ ನಿಮ್ಮ ಒಂದು ಬೆರಳಚ್ಚು ಬಯೋಮೆಟ್ರಿಕ್ ಕೂಡ ತಗೋತಾರೆ, ಅಥವಾ ನಿಮ್ಮ ಮುಖ ಚೇರೆ ದೃಢೀಕರಣ ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ತಗೋತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ನೀವು ಸೇವಾ ಸಿಂಧು ಕೇಂದ್ರಗಳಲ್ಲಿ, ಆನ್ಲೈನ್ ಕೇಂದ್ರಗಳಲ್ಲೂ ಕೂಡ ನೀವು ನಿಮ್ಮ ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ಈ ಒಂದು ಯೋಜನೆಗೆ ಮರು ಪರಿಶೀಲನೆಯಲ್ಲಿ ನೀವು ಭಾಗಿಯಾಗಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇನ್ನೂ ಕೂಡ ಮರು ಪರಿಶೀಲನೆ ಕಾರ್ಯ ಪ್ರಾರಂಭವಾಗಿಲ್ಲ. ಈ ಒಂದು SIR ಪ್ರಕ್ರಿಯೆ ಮುಗಿದ ಬಳಿಕ ಈ ಗೃಹಲಕ್ಷ್ಮಿಯ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಅಂತ ಹೇಳಲಾಗಿದೆ. ಸೊ ವೀಕ್ಷಕರೇ, ಒಂದು ಕಡೆಗೆ ಹೇಳ್ಬೇಕಂದ್ರೆ ಮೃತಪಟ್ಟವರ ಅಕೌಂಟ್ಗೆ ಸರ್ಕಾರ ಈಗಲೂ ಕೂಡ ಹಣ ಹಾಕ್ತಿದೆ. ಸೊ ಆ ಒಂದು ಹಣವನ್ನ ವಾಪಸ್ ಪಡೆಯುವ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿರುವಂತದ್ದು. ನೋಡಿ, ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿ 3 ವರ್ಷ ಕಂಪ್ಲೀಟ್ ಆಗ್ತಿದೆ. ಸೊ ಇಲ್ಲಿವರೆಗೂ 3 ಲಕ್ಷಕ್ಕೂ ಹೆಚ್ಚು ಗೃಹಲಕ್ಷ್ಮಿಯವರು ಯೋಜನೆಗೆ ಒಂದು ಜಾಯಿನಾದ ಬಳಿಕ ಮರಣ ಹೊಂದಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಸೊ ಇದರಲ್ಲಿ ಟೋಟಲ್ 1,10,000 ಗೃಹಲಕ್ಷ್ಮಿಯರಿಗೆ ಏನು ಸರ್ಕಾರ ಹಣ ಹಾಕಿತ್ತು ಮೃತಪಟ್ಟವರಿಗೆ, ಆ ಒಂದು ಹಣ ಕೂಡ ವಾಪಸ್ ಕಲೆಕ್ಟ್ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಸೊ ಮೃತರ ಅಕೌಂಟ್ಗೆ ಹಣ ಹೋಗಿತ್ತಲ್ಲ ಅದನ್ನ ವಾಪಸ್ ಪಡೆಯಲಾಗ್ತದೆ. ಸೊ 32ನೇ ಕಂತು ಇನ್ನು 2-3 ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಜಮೆ ಆಗಬಹುದು. ಇನ್ನು 33ನೇ ಕಂತು ಹಣ ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ನೂತನ ಸಚಿವರು ರಿಜ್ವಾನ್ ಅರ್ಷದ್ ಅವರಿಂದ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹೌದು, ಮೊದಲನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ನಮ್ಮ ಕರ್ನಾಟಕ ರಾಜ್ಯದಂತ ಇನ್ನು 2 ತಿಂಗಳಲ್ಲಿ ಈ ಒಂದು ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿ ಒಳಗೊಂಡ
ಒಂದು ಇಂದಿರಾ ಫುಡ್ ಕಿಟ್ ಯೋಜನೆ ಏನಿದೆ ಅಕ್ಕಿ ಜೊತೆಗೆ ಕೊಡೋದು, ಅದು ಕೂಡ ಇನ್ನು 2 ತಿಂಗಳಲ್ಲಿ ಪ್ರಾರಂಭವಾಗಲಿದೆ. ಸೊ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರಾಜ್ಯದಂತ ಎಲ್ಲ ಒಂದು BPL ಅಂತ್ಯೋದಯ ಕಾರ್ಡ್ವರೆಗೂ ಕೂಡ ಈ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ. ಸೊ ವೀಕ್ಷಕರೇ, ನಿಮ್ಮ ಹತ್ತಿರ BPL ಕಾರ್ಡ್ ಅಂತ್ಯೋದಯ ಕಾರ್ಡ್ ಇದ್ರೆ, ನಿಮ್ಮ ಕಾರ್ಡ್ ಅಲ್ಲಿ ಒಬ್ಬರು ಇಬ್ಬರು ಇದ್ರೆ ಅಂತವರಿಗೆ 2 kg ತೂಕದ ಇಂದಿರಾ ಕಿಟ್ಟು, 4 ಜನ ಇದ್ರೆ 5 kg ತೂಕದ ಇಂದಿರಾ ಕಿಟ್ಟು, 5ಕ್ಕಿಂತ ಹೆಚ್ಚು ಜನ ಇದ್ರೆ ಅವರಿಗೆ 7.5 kg ತೂಕದ ಇಂದಿರಾ ಕಿಟ್ಟು ಇನ್ನು 2 ತಿಂಗಳಲ್ಲಿ ಈ ಒಂದು ಯೋಜನೆ ಪ್ರಾರಂಭವಾಗುತ್ತೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಈ KYC ಪ್ರಕ್ರಿಯೆ ನೋಡಿ ವೀಕ್ಷಕರೇ, ಒಂದು ಕಡೆಗೆ ಈ KYC ಕೂಡ ಕಡ್ಡಾಯ ಮಾಡಿದ್ದಾರೆ ರೇಷನ್ ಕಾರ್ಡ್ಗೆ, BPL ಕಾರ್ಡ್ಗೆ. ಇನ್ನೊಂದು ಕಡೆಗೆ ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ಅನ್ನಭಾಗ್ಯ ಅಕ್ಕಿ ಕೂಡ ನೀವು ಪಡ್ಕೋಬಹುದು. 2 ಬಾರಿ ಬಯೋಮೆಟ್ರಿಕ್ ಕೊಟ್ಟರೆ 2 ತಿಂಗಳ ಪಡಿತರ ಒಟ್ಟಿಗೆ ವಿತರಣೆ ಮಾಡುವ ಒಂದು ಈ ತಿಂಗಳು ಆ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಸೊ ಇಲ್ಲಿ ಏನಾಗಿದೆ, ಸರ್ವರ್ ಸಮಸ್ಯೆ ಉಂಟಾಗಿದೆ. ಸರ್ವರ್ ಸಮಸ್ಯೆಯಿಂದಾಗಿ ಬಯೋಮೆಟ್ರಿಕ್ ಕೊಟ್ಟರು ಕೂಡ ಇಲ್ಲಿ ಪಡಿತರ ವಿತರಣೆ ವಿಳಂಬವಾಗ್ತಿದೆ ಒಂದು ಕಡೆಗೆ ಹೇಳ್ಬೇಕಂದ್ರೆ. ಎರಡನೇದಾಗಿ ಈ KYC ಕೂಡ ಮಾಡಬೇಕು, ಬಯೋಮೆಟ್ರಿಕ್ ಕೂಡ ತಗೋಬೇಕು ಅಂದ್ರೆ ಇದು ಸರ್ವರ್ ಮೇಲೆ ಡೌನ್ ಆಗಿದೆ. ಸೊ ಸರ್ವರ್ ಡೌನ್ ಪ್ರಾಬ್ಲಮ್ ಮತ್ತೆ ಸರ್ವರ್ ಸಮಸ್ಯೆಯಿಂದಾಗಿ, ತಾಂತ್ರಿಕ ದೋಷದಿಂದಾಗಿ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ರವರೆಗೂ ನಿಮಗೆ ಮತ್ತೊಮ್ಮೆ ಅವಕಾಶ ಇರುತ್ತೆ. ಸೊ ನೀವು ಅವಾಗ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಈ KYC ಅನ್ನ ಮಾಡ್ಕೋಬಹುದು. ಇನ್ನು ಯಾರೆಲ್ಲ ನೀವು ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಾಗಿದ್ರೆ, ನೀವು ಅಕ್ಕಿ ಮತ್ತೆ ರಾಗಿ ಇನ್ನೂ ಕೂಡ ಪಡ್ಕೊಂಡಿಲ್ಲ ಅಂದ್ರೆ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗೋದ್ರ ಮೂಲಕ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ನ್ಯಾಯಬೆಲೆ ಅಂಗಡಿಗಳು ಓಪನ್ ಇರುತ್ತೆ. ಸೊ ನೀವು ನಿಮ್ಮ ಒಂದು ಸಮಯದಲ್ಲಿ ಹೋಗಿ ಆರಾಮವಾಗಿ ಪಡಿತರವನ್ನ ಪಡ್ಕೋಬಹುದು. ಇನ್ನು ಏನು ಈ KYC ಪ್ರಕ್ರಿಯೆ ಇದೆ ರೇಷನ್ ಕಾರ್ಡ್ಗೆ, ಅದು ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ರವರೆಗೂ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಈ KYC ಪ್ರಕ್ರಿಯೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಮಾಡ್ತಾ ಇಲ್ಲ, ಸರ್ವರ್ ಸಮಸ್ಯೆಯಿಂದಾಗಿ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಮೂರನೇದಾಗಿ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. BPL ಕಾರ್ಡ್ಗೆ ಇದ್ದ ಆದಾಯ ಮಿತಿ 1,20,000 ಅದು 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ಒಂದು ನಿರ್ಧಾರ ಕೂಡ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇದು ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ. ಇನ್ನು BPL ಕಾರ್ಡ್ಗೆ ಏನೀಗ ನಿಯಮ ಇದೆ, 1,20,000 ಒಳಗಿದ್ರೆ ಅವರಿಗೆ ಮಾತ್ರ BPL ಕಾರ್ಡು ಅಂತ ಇದೆ. 1,20,000 ಮೇಲಿದ್ರೆ ಅವರಿಗೆ APL ಕಾರ್ಡ್ ಅಂತ ಇದೆ. ಇದೇ ಒಂದು ನಿಯಮ 1,20,000 ಏನು ಒಂದು ಮಾನದಂಡ ಇದೆ, ಇದನ್ನ ಪಿಂಚಣಿದಾರರಿಗೂ ಕೂಡ ಅಪ್ಲೈ ಮಾಡಿದ್ದಾರೆ. ಸೊ ಇದರಿಂದ 12 ಲಕ್ಷ ಹೊಸ ಫಲಾನುಭವಿಗಳಿಗೂ ಕೂಡ ಹಣ ಬರುವಂತೆ ಮಾಡಬಹುದು ಅಂತ ಹೇಳಲಾಗಿದೆ. ಸೊ ಯಾರೆಲ್ಲ ಮನೆಯಲ್ಲಿ ವಯಸ್ಸಾದವರಿದ್ದಾರೆ, 60-65 ವರ್ಷ ಮೇಲ್ಪಟ್ಟವರಿದ್ದಾರೆ, ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ, ವೃದ್ಧಾಪ್ಯ ವೇತನ ಮೂಲಕ ಸರ್ಕಾರದಿಂದ 1,200 ರೂಪಾಯಿ ಪ್ರತಿ ತಿಂಗಳು ಕೂಡ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಪಿಂಚಣಿಯನ್ನ ಪಡ್ಕೋಬಹುದು ವೀಕ್ಷಕರೇ. ಇದಕ್ಕಿದ್ದ 32,000 ರೂಪಾಯಿ ಮಾನದಂಡವನ್ನ 1,20,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಯಾರದ್ದು ಆದಾಯ 32,000 ರೂಪಾಯಿ ಒಳಗಿರುತ್ತೆ ವರ್ಷಕ್ಕೆ, ಅಂತವರಿಗೆ ಮಾತ್ರ ಸರ್ಕಾರ ಹಣ ಕೊಡ್ತಾ ಇತ್ತು ಮೊದಲು. ನಂತರ ಯಾರದೆಲ್ಲ 32,000 ರೂಪಾಯಿ ಮೇಲೆ ಆದಾಯ ಇತ್ತಲ್ಲ ಅವರಿಗೆ ಪಿಂಚಣಿ ಹಣ ಬರೋದು 3-4 ತಿಂಗಳಿಂದ ಬಂದಾಗಿತ್ತು. ಸೊ ಇಲ್ಲಿ ಟೋಟಲ್ ಆಗಿ 18 ಲಕ್ಷ ಜನರಿಗೆ ಪಿಂಚಣಿ ಹಣ ಬಂದಿರಲಿಲ್ಲ. ಎದಕ್ಕೆ ಅಂದ್ರೆ ಮುಖ್ಯವಾಗಿ ಪ್ರಮುಖ ಕಾರಣ ಅವರದ್ದು ಆದಾಯ 32,000 ರೂಪಾಯಿಗಿಂತ ಜಾಸ್ತಿ ಇತ್ತು. ಸೊ ಆದಾಯ ಪ್ರಮಾಣ ಪತ್ರದಲ್ಲಿ ಅದು ಗೊತ್ತಾಗಿರೋದ್ರಿಂದ ಇದರಿಂದ ಪಿಂಚಣಿದಾರರಿಗೆ ವಯಸ್ಸಾದವರಿಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗಿದ್ದರಿಂದ ಇದನ್ನ 1,20,000 ರೂಪಾಯಿಗೆ ಏರಿಕೆ ಮಾಡೋದರ ಮೂಲಕ ಒಂದು ದೊಡ್ಡ ಮಹತ್ವದ ಘೋಷಣೆ ಮಾಡಿದ್ದಾರೆ. ಸೊ 1,20,000 ರೂಪಾಯಿವರೆಗೂ ಆದಾಯ ಇದ್ರೂ ಕೂಡ ನೀವು ಆರಾಮವಾಗಿ ಪಿಂಚಣಿ ಪಡ್ಕೋಬಹುದು. ಇದಕ್ಕೋಸ್ಕರ ನಿಮಗೆ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ನೀವು ತಾಲೂಕು ಕಚೇರಿಗಳು ಹೋಗೋದ್ರ ಮೂಲಕ ನೀವು ಪಿಂಚಣಿ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. ದಾಖಲೆಗಳು ಕೊಡಬೇಕಾದ್ರೆ ನಿಮ್ಮ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ನಿಮ್ಮ BPL ಕಾರ್ಡ್ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಫೋಟೋ ಆಗಿರ್ಬೋದು, ನಿಮ್ಮ ಎಲ್ಲ ದಾಖಲೆಗಳನ್ನ ಮತ್ತೊಮ್ಮೆ ತಾಲೂಕು ಕಚೇರಿಗಳಲ್ಲಿ ಕೊಟ್ಟು ನೀವು ಇದರ ಬಗ್ಗೆ ಹೆಚ್ಚು ಒಂದು ಮಾಹಿತಿ ಕೂಡ ನಿಮ್ಮ ಜಿಲ್ಲೆ ತಾಲೂಕು ಕಚೇರಿಗಳಲ್ಲಿ ಪಡ್ಕೋಬಹುದು ಅಂತ ಹೇಳಲಾಗಿದೆ. ಸೊ ಎಲ್ಲ ಪಿಂಚಣಿದಾರರು ಕೂಡ ಒಂದು ನೆಮ್ಮದಿಕರ ಒಂದು ದೊಡ್ಡ ಸಿಹಿ ಸುದ್ದಿ ಅಂತಾನೆ ರಾಜ್ಯ ಸರ್ಕಾರದಿಂದ ಹೇಳಬಹುದು ವೀಕ್ಷಕರೇ. ಇನ್ನು ಮೂರನೇದಾಗಿ ಸ್ವಂತ ಆಸ್ತಿ ಪಾಸ್ತಿ ಇದ್ದವರಿಗೂ ಕೂಡ ದೊಡ್ಡ ಸಿಹಿ ಸುದ್ದಿ, ಇಲ್ಲದವರಿಗೂ ಕೂಡ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಮೊದಲಿಗೆ ಸರ್ಕಾರ ಸ್ವಂತ ಮನೆ ಇಲ್ಲದವರಿಗೆ, ನಿವೇಶನ ಇಲ್ಲದವರಿಗೆ ಸರ್ಕಾರ ಉಚಿತ ನಿವೇಶನ ವಿತರಣೆ ಮಾಡಲಿದೆ ವೀಕ್ಷಕರೇ. ಹೌದು, ಪ್ರತಿ ಜಿಲ್ಲೆಯಲ್ಲೂ ಕೂಡ 50,000 ನಿವೇಶನಗಳನ್ನ ರೆಡಿ ಮಾಡಲಾಗ್ತಾ ಇದೆ. ಅಂದ್ರೆ ಸರ್ಕಾರಿ ಜಮೀನುಗಳನ್ನ ಬಡಾವಣೆಗಳನ್ನಾಗಿ ಮಾಡಿ ಅಲ್ಲಿ ಸರ್ಕಾರ ನಿವೇಶನಗಳನ್ನ ಹಂಚಿಕೆ ಮನೆಯಿಲ್ಲದವರಿಗೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಸಚಿವರು ಕೃಷ್ಣ ಬೈರೇಗೌಡ ಅವರು ಕೂಡ ಸ್ವಂತ ಮನೆ ಹೊಂದಿದವರಿಗೆ, ಆಸ್ತಿ ಪಾಸ್ತಿ ಹೊಂದಿದವರಿಗೂ ಕೂಡ B ಖಾತಾ ಆಸ್ತಿಯನ್ನ A ಖಾತಾ ಮಾನ್ಯತೆ ಕೊಡೋದೆ. ಅಂದ್ರೆ ಎಲ್ಲ ಒಂದು ಆಸ್ತಿಗಳಿಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಂತ ಕೇವಲ ಬೆಂಗಳೂರು ಅಂತಲ್ಲ, ಎಲ್ಲ ಮುನ್ಸಿಪಾಲಿಟಿಗಳಲ್ಲಾಗಿರ್ಬೋದು, ನಗರಸಭೆಗಳಲ್ಲಾಗಿರ್ಬೋದು, ಪ್ರತಿ ಒಂದು ಜಾಗದಲ್ಲೂ ಕೂಡ ಎಲ್ಲರೂ ಕೂಡ B ಖಾತೆ ಇದ್ರೆ ಅವರು A ಖಾತೆ ಮಾನ್ಯತೆಯನ್ನ ಪಡ್ಕೋಬಹುದು. ಇದು ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ ಯೋಜನೆ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಸೊ B ಖಾತಾ ಯೋಜನೆ A ಖಾತಾ ಮಾನ್ಯತೆಯನ್ನ ಕೊಡಲಾಗುತ್ತೆ. ಸೊ ನೀವು ಏನಾದ್ರೂ ಬಡಾವಣೆಗಳಲ್ಲಿ ಮನೆಯನ್ನ ನಿರ್ಮಾಣ ಮಾಡಿರ್ತೀರಾ,
ಆ ಒಂದು ಸಮಯದಲ್ಲಿ 20-30 ವರ್ಷಗಳ ಹಿಂದೆ ಸರಿಯಾಗಿ ರಸ್ತೆ ಬಿಟ್ಟಿರಲ್ಲ, ಸರಿಯಾಗಿ ವಾಟರ್ ಕಲೆಕ್ಷನ್ ಇರಲ್ಲ, ಚರಂಡಿ ವ್ಯವಸ್ಥೆ ಇರಲ್ಲ, ಆದ್ರೂ ಕೂಡ ಅಲ್ಲಿ ಈಗ ಮನೆ ಕಟ್ಬಿಟ್ಟಿರ್ತಾರೆ. ಸೊ ಈಗ ಏನೂ ಕೂಡ ಮಾಡೋಕ್ಕಾಗಲ್ಲ. ಹೀಗಾಗಿ ಅಂತವರು ಬಿ ಖಾತೆಯಲ್ಲಿದ್ದಾರೆ. ಬಿ ಖಾತೆಯಲ್ಲಿದ್ರೆ ಅವರಿಗೆ ಸಾಲ ಸಿಗಲ್ಲ, ಮನೆ ಮೇಲೆ ಆ ಒಂದು ಸೈಟ್ ಮೇಲೆ ಸಾಲ ಸಿಗಲ್ಲ, ಮತ್ತೆ OCCC ಕೂಡ ಸಿಗಲ್ಲ ಮನೆ ಕಟ್ತೀವಿ ಅಂದ್ರೆ. ಸೊ ಇದಕ್ಕೆಲ್ಲ ಒಂದು ಅಂತಿಮ ಮತ್ತೆ ಒಂದು ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಎ ಖಾತಾ. ಸೊ ಅಂತವರಿಗೂ ಕೂಡ ನಾವು ಬಿ ಖಾತೆಯಿಂದ ಎ ಖಾತೆಗೆ ವರ್ಗಾವಣೆ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ತಾ ಇದೆ. ಸೊ ಸ್ವಂತ ಆಸ್ತಿ ಪಾಸ್ತಿ ಹೊಂದಿದವರಿಗೆ, ಸ್ವಂತ ಮನೆ ಹೊಂದಿದವರಿಗೆ ಎಲ್ಲರಿಗೂ ಕೂಡ ಬಿ ಖಾತೆಗಳಿಗೆ ಎ ಖಾತಾ ಆಸ್ತಿ ಮಾನ್ಯತೆಯನ್ನ ಕೊಡಲಾಗುತ್ತೆ ವೀಕ್ಷಕರೇ. ಇದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಪಕ್ಕಾ ಎ ಖಾತೆ ನೀಡುವ ಅತ್ಯಂತ ಮಹತ್ವದ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆ ಅಂಗೀಕಾರ ನೀಡಿರುವಂತದ್ದು. ಸೊ ಇದು ನಿಮ್ಮ ಹತ್ರ ಸ್ವಂತ ಮನೆ ಇದ್ರೆ, ಬಿ ಖಾತಾ ಆಸ್ತಿ ಇದ್ರೆ ನೀವು ಕೂಡ ಎ ಖಾತಾ ಮಾಡ್ಕೋಬಹುದು. ರಾಜ್ಯದ ಪ್ರತಿಯೊಬ್ಬ ಆಸ್ತಿ ಮಾಲೀಕನಿಗೂ ಕೂಡ ಸಂಪೂರ್ಣ ಆಸ್ತಿ ಭದ್ರತೆ ನೀಡುವುದು ನಮ್ಮ ಸರ್ಕಾರದ ಹಾಗೂ ಮುಖ್ಯಮಂತ್ರಿಗಳ ಭೂ ಗ್ಯಾರಂಟಿ ಸಂಕಲ್ಪವಾಗಿದೆ. ಅನಧಿಕೃತ ಬಡಾವಣೆಗಳ ಮೂಲಭೂತ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಗರ ಪಾಲಿಕೆಗಳ ಕಾಯ್ದೆ ಸೆಕ್ಷನ್ 284ಗೆ ತಿದ್ದುಪಡಿ ತರಲಾಗ್ತಿದೆ ಅಂತಾನೂ ಕೂಡ ತಿಳಿಸಲಾಗಿದೆ. ಇನ್ನು ವೀಕ್ಷಕರೇ ಬನ್ನಿ, ದೊಡ್ಡ ಒಂದು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಏರಿಕೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಮುಟ್ತಾ ಇದೆ. ಸೊ ಬಂಗಾರ ಮನೆಯಲ್ಲಿ ನೀವೇನಾದ್ರೂ ಖರೀದಿ ಮಾಡಿಟ್ಟಿದ್ರೆ ನಿಮಗೆ ದೊಡ್ಡ ಒಂದು ಸಿಹಿ ಸುದ್ದಿ. ಹೊಸದಾಗಿ ಖರೀದಿ ಮಾಡ್ಬೇಕಂದ್ರೆ ದೊಡ್ಡ ಶಾಕಿಂಗ್ ಮತ್ತು ಅಚ್ಚರಿ ಸುದ್ದಿ ಅಂತ ಹೇಳ್ಬೋದು. ಕಳೆದ 10 ದಿನಗಳಲ್ಲಿ ಬಂಗಾರದ ಬೆಲೆ ಬರೋಬ್ಬರಿ 15,000 ರೂಪಾಯಿಯಷ್ಟು ಏರಿಕೆ ಆಗಿದೆ. 1,43,000 ರೂಪಾಯಿಯಿಂದ ದಿಢೀರ್ ಅಂತ ಬೆಲೆ ಈಗ 1,63,000 ರೂಪಾಯಿಗೆ ಹೆಚ್ಚಳವಾಗಿದೆ ವೀಕ್ಷಕರೇ. ಹೌದು, 10 ಗ್ರಾಮ್ ಬಂಗಾರದ ಬೆಲೆ ಈಗ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,63,000 ರೂಪಾಯಿ. ಇದ್ರ ಮೇಲೆ 3% GST ಕೂಡ ಎಕ್ಸ್ಟ್ರಾ ಇರುತ್ತೆ. ಇನ್ನು ಬೆಳ್ಳಿ ಬೆಲೆ ಕೂಡ ಕೇವಲ ಒಂದೇ ದಿನದಲ್ಲಿ 10,000 ರೂಪಾಯಿ ಜಿಗಿತ ಕಾಣೋದ್ರ ಮೂಲಕ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಮತ್ತೆ ಬೆಳ್ಳಿ ಬೆಲೆ ಕೂಡ ಓಡ್ತಾ ಇದೆ. ಸೊ 3 ತಿಂಗಳ ಗರಿಷ್ಠ ಮಟ್ಟಕ್ಕೆ ಬೆಳ್ಳಿ ಬೆಲೆ ಹೋಗಿದ್ದು 2,60,000 ರೂಪಾಯಿ 1 kg ಬೆಲೆಯಾಗಿದೆ. ಹೊಸದಾಗಿ ಖರೀದಿ ಮಾಡೋರಿಗೆ ಶಾಕ್, ಮನೆಯಲ್ಲಿ ಬಂಗಾರ ಬೆಳ್ಳಿಟ್ಟವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.